ಹಾಯ್. ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಿನ್ನೆಯಿಂದ ಉಡುಪಿನಲ್ಲಿ. ಸೊ ಮಳೆ ಬಂದರೆ ಈ ಹಳ್ಳಿಗಳ ಕಡೆಗಳಲ್ಲಿ ತುಂಬ ವಿಶೇಷವಾಗಿರುವಂಥ ಒಂದಷ್ಟು ವಿಷಯಗಳು ನಮಗೆ ಸಿಗುತ್ತೆ. ಅದರಲ್ಲಿ ವಿಶೇಷ ಅಂತಂದರೆ ಈ ಕಲ್ಲಣಬೆಗಳು ಹುಟ್ಕೊಳ್ತವೆ ಮಳೆ ಬಂದಾಗ. ಆ್ಯಂಡ್ ನಾವು ಈಗ ಬಂದಿರೋದು ಈ ಪುನರ್ಪುಳಿ ಹಣ್ಣು ಅಂತ ನೀವು ಕೇಳಿರ್ತೀರ, ಬೊಡ್ಡುಪುಳಿ ಅಂತ ಹೇಳ್ತಾರೆ ತುಳುವಿನಲ್ಲಿ. ಸೊ ಅದನ್ನು ನೋಡೋದಕ್ಕೆ ಬಂದಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಸೆಂಟರ್ ಆಫ್ ಅಟ್ರಾಕ್ಷನ್ ಅಣ್ಣು ಇದ್ದಾನೆ. ಹಾಯ್ ಹಾಯ್. ಓಪನ್ ಮಾಡ್ತೇನೆ ಇದನ್ನು ಪುನರ್ಪುಳಿ ಹಣ್ಣು ಅಂತೀವಿ, ಕೋಕಮ್ ಅಂತೀವಿ, ತುಳುನಲ್ಲಿ ಬಡುಪುಳಿ ಅಂತ ಹೇಳ್ತೀವಿ. ಇದರ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹೀಗೆ ಓಪನ್ ಮಾಡಿದ್ರೆ ತುಂಬ ಸಖತ್ತಾಗಿರುವಂಥ ವೈಟ್ ಕಲರ್ದು ಇದರಲ್ಲಿ ಬೀಜ ಇರುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದ್ರದ್ದು ಶರ್ಬತ್ ಮಾಡ್ತಾರೆ. ಇದೆಯಾ ಚೂರು ಕೊಡ್ತೀನಿ. ರಿಯಾಕ್ಷನ್ನೇ ಇಲ್ಲ, ಅನ್ನೋದು ರಿಯಾಕ್ಷನ್ನೇ ಇಲ್ಲ. ಒಳ್ಳೆ ಉಂಟಾ? ಬೇಕಾ? ಬೇಡಂತೆ, ರಿಯಾಕ್ಷನ್ ಇಲ್ಲ. ನೀವು ತಿಂತೀರಾ? ಆ್ಯಕ್ಚುಲಿ ಇದನ್ನೆಲ್ಲ ಶ್ರೀಕಾಂತ್ ಎಲ್ಲ ತಿನ್ನೋದೇ ಇಲ್ಲ. ಅವ್ರಿಗೆಲ್ಲ ಇದು ಕೇರ್ಲೆಸ್, ಬಿಸಾಡ್ಬಿಡ್ತಾರೆ. ಬಟ್ ನಾವು ಇದಕ್ಕೋಸ್ಕರ ಅಜ್ಜಿ ಮನೇಲಿದ್ದಾಗ ಅದನ್ನೆಲ್ಲ ಕೂಡಿಟ್ಟು ಇದರದ್ದೇ ಶರ್ಬತ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಮೇಜರ್ ಇರೋದು ಇದು. ಈ ಓಡು ಪಿತ್ತಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಕೋಕಮ್ನ ಹಣ್ಣದೇನಿದೆ ಇದನ್ನು ಒಣಗಿಸಿ ಇದರ ಜ್ಯೂಸ್ ಮಾಡ್ತಾರೆ, ತಂಬಳಿ ಮಾಡ್ತಾರೆ, ತುಂಬ ಮಾಡಬಹುದು. ಸ್ವಲ್ಪ ಇಲ್ಲಿ ರಾಶಿ ಬಿದ್ದಿದೆ. ನೋಡಿ ಮರದಲ್ಲಿ ಇದು ಕಾಯಿ ಇರುವಾಗ ಹಿಂಗಿರುತ್ತೆ. ಹಣ್ಣಾದ ತಕ್ಷಣ ರೆಡ್ ಕಲರ್ಗೆ ಬರುತ್ತೆ. ಇದು ನಿಮಗೆ ಗೊತ್ತಿರ್ಬೋದು, ಇದನ್ನು ಕರಂಡೆ ಅಂತಾರೆ. ಇದು ಕುರುಚಲ್ ಕಾಡುಗಳಲ್ಲಿ ಬೆಳೆಯುವಂಥ ಹಣ್ಣಿದು. ಇದನ್ನು ನಮ್ಮ ಕುಂದಾಪುರ ಕನ್ನಡದಲ್ಲಿ ಗರ್ಚಿನ ಹಣ್ಣು ಅಂತ ಕರಿತೀವಿ ನಾವು. ಈ ಕಡೆ ಕರಂಡೆ ಹಣ್ಣು ಅಂತ ಕರಿತೀವಿ. ತುಂಬ ಚೆನ್ನಾಗಿರುತ್ತೆ. ಇದು ಈ ಕಲರ್ ಇರುತ್ತೆ ಗ್ರೀನಲ್ಲಿ. ಫೈನಲಿ ಹಣ್ಣಾದರೆ ಇದು ಈ ಥರ ಕಾಣುತ್ತೆ. ಅದ್ರ ಉಪ್ಪಿನಕಾಯಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಡ್ರೈ ಮಾಡಿ ಉಪ್ಪಿಗೆ ಹಾಕಿ ಉಪ್ಪಿನಕಾಯಿ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ತುಂಬ ಫೇಮಸ್ ಇದು. ವಾವ್, ತುಂಬ ಇದೆ ಇದರಲ್ಲಿ. ಇದೆಲ್ಲ ಕಪ್ಪು ಕಲರ್ ಇರೋದೆಲ್ಲ ಹಣ್ಣಾಗಿರೋವಂಥದ್ದು. ಇದೊಂಥರ ಟೇಸ್ಟ್ ಒಂಥರ ದ್ರಾಕ್ಷಿ ಥರನೇ ಇರುತ್ತೆ ಇದರದ್ದು. ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಕೊಯ್ಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಮುಳ್ಳಿರುತ್ತೆ. ಸಂಸ್ಕೃತದಲ್ಲಿ ಪಾಟಲಿ ಪುಷ್ಪ ಅಂತ ಕರೆಸಿಕೊಳ್ಳುವ ಹೂ ಇದು. ದುರ್ಗಾದೇವಿಗೆ ಅತ್ಯಂತ ಪ್ರಿಯವಾದ ಹೂವಿದು. ಹೆಚ್ಚಾಗಿ ತುಳುನಾಡಿನ ದೈವಗಳಿಗೆ ಪ್ರಧಾನವಾಗಿ ಈ ಹೂವನ್ನು ಪೂಜೆಗಳಿಗೆ ಬಳಸ್ತೇವೆ. ಇದನ್ನು ಕೇಪುಳ ಹಣ್ಣು ಅಂತ ಹೇಳ್ತಾರೆ. ಕೇಪುಳ ಹಣ್ಣು, ನಾವು ನಮ್ಮ ಕಡೆ ಕಿಸ್ಕರ್ ಹಣ್ಣು ಅಂತ ಹೇಳ್ತೀವಿ. ಕೇಪುಳದ ಹೂ ಇರುತ್ತಲ್ವ, ಕೆಂಪು, ಅದರಲ್ಲಿ ಆಗುವಂಥ ಹಣ್ಣು. ತುಂಬ ಚೆನ್ನಾಗಿರುತ್ತೆ, ನೋಡೋಕೊಳ್ಳೆ ರತ್ನ ಥರ ಕಾಣುತ್ತೆ. ಒಂಥರ ಸೆಟಲ್ಡ್ ಟೇಸ್ಟ್ ಇದು. ಲೈಕ್ ಸಪ್ಪೆ ಇರುತ್ತೆ, ಸ್ವಲ್ಪ ಒಗರಿರುವಂಥ ಹಣ್ಣಿದು. ಬಟ್ ತುಂಬ ಚೆನ್ನಾಗಿರುತ್ತೆ ಇದು. ಈ ಕರಂಡೆ ಹಣ್ಣು ಇವೆಲ್ಲ ಕುರುಚುಲ್ ಕಾಡಲ್ಲಿ ಆಗುವಂಥ ಹಣ್ಣುಗಳು. ನನಗಂತೂ ನನ್ನ ಅಜ್ಜಿ ಮನೆ ನೆನಪಾಗ್ತಿದೆ. ಚಿಕ್ಕವ್ರು ಇರಬೇಕಾದ್ರೆ ನಾವು ನೀಲಾವರದಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಇದನ್ನೆಲ್ಲ ತಿಂತಿದ್ವಿ. ಈಗ ಮದುವೆ ಆಗಿ ಬಂದಮೇಲೆ ಮತ್ತೆ ಇದನ್ನೆಲ್ಲ ತಿನ್ನುವಂಥ ಅವಕಾಶ ಸಿಗ್ತಾ ಇದೆ. ನಾನು ಶ್ರೀಕಾಂತಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಇಷ್ಟೊತ್ತು ನಾನು ನಿಮಗೆ ತೋರಿಸಿದ್ದು ಹಿರಿಯಡ್ಕ ಸಮೀಪದ ಪೆಲತ್ತೂರಿನಲ್ಲಿರುವಂತಹ ಕುರುಚಲ ಕಾಡನ್ನು. ಆದರೆ ನಾನೀಗ ಕರ್ಕೊಂಡು ಹೋಗ್ತಾ ಇರುವಂತಹದ್ದು
ಕಾರ್ಕಳ ಸಮೀಪದ ಮುಂಡ್ಲಿ ಅನ್ನುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಪುಟ್ಟ ಗ್ರಾಮಕ್ಕೆ ಈ ಗ್ರಾಮದಲ್ಲಿಯೇ ನಮ್ಮ ಕುಟುಂಬದ ಮೂಲ ದೈವಗಳಿರುವಂತಹದ್ದು, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವರ್ತೆ, ಪಂಜುರ್ಲಿ, ಕಲ್ಕುಡ ಅನ್ನುವಂತಹ ದೈವಗಳು ಇಲ್ಲಿಯೇ ನೆಲೆ ನಿಂತಿರುವ ಕಾರಣಕ್ಕೆ ಇಲ್ಲಿಗೆ ಸಾಮಾನ್ಯವಾಗಿ ನಾವು ಬರ್ತಾ ಇರ್ತೇವೆ. ಸೊ ಈ ಗ್ರಾಮದ ಅದ್ಭುತವಾಗಿರುವಂತಹ ನಿಸರ್ಗದ ಸೌಂದರ್ಯವನ್ನು ತೋರಿಸ್ತೇನೆ ನಿಮಗೆ. ನಿಜವಾಗ್ಲೂ ಇದೊಂದು ರೀತಿಯಲ್ಲಿ ಸ್ವರ್ಗ ಅಂತಲೇ ಹೇಳಬಹುದು. ಕಣ್ಣು ಹಾಯಿಸಿದಷ್ಟು ದೂರ ಸಂಪೂರ್ಣವಾಗಿ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಗ್ರಾಮ ಇದು. 3 ಗ್ರಾಮಗಳ ಸೇರುವಂತಹ ಒಂದು ಪುಟ್ಟ ಊರು ಮುಂಡ್ಲಿ, ಕಾರ್ಕಳ ತಾಲೂಕಿಗೆ ಸೇರುತ್ತೆ ಇದು. ನನಗಂತೂ ಇಲ್ಲಿಗೆ ಬಂದ ಮೇಲೆ ನಮಗೆ ಕಾಣೋದಕ್ಕೆ ಸಿಗೋದೇ ಇಲ್ಲ ಅಂತ ಅಂದುಕೊಂಡಿದ್ದಂಥ ಕಣ್ಮರೆಯಾಗಿದ್ದ ಸಾಕಷ್ಟು ಗಿಡಗಳು ಕಾಣಿಸೋದಕ್ಕೆ ಸಿಕ್ಕಿದ್ವು. ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ನಿಮಗೆಲ್ಲ ನೆನಪಿರಬಹುದು, ಬಾಲ್ಯದಲ್ಲಿ ನಾವು ಸ್ಕೂಲ್ಗಳಿಗೆ ಹೋಗುವಾಗ ಇದರ ಗಮ್ನಿಂದ ನಾವು ಬಬಲ್ಸನ್ನು ತೆಗಿತಾ ಇದ್ವಿ. ಇದರ ಹೆಸರು ನನಗೀಗ ಮರೆತು ಹೋಗಿದೆ. ಯಾರಿಗಾದರೂ ಈ ಗಿಡದ ಹೆಸರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇದನ್ನು ಔಷಧಿಗಳಿಗೆ ಬಳಸ್ತಾರೆ ಅಂತ ಕೂಡ ಹೇಳ್ತಾರೆ. ಕೆಲವು ಅಪರೂಪದ ಹೊಟ್ಟೆ ನೋವಿನ ಔಷಧಿಗಳಿಗೆ, ಮನೆಮದ್ದುಗಳಿಗೆ ಇದರ ಎಲೆ ಉಪಯೋಗಕ್ಕೆ ಬರುತ್ತಂತೆ. ಇನ್ನು ಇಲ್ಲಿ ನಿಮಗೆ ಕಾಣಿಸ್ತಾ ಇರುವ ಕಟ್ಟೆ ಏನಿದೆ, ಇದು ಸ್ಥಳದ ಪಂಜುರ್ಲಿ ಅಂತಲೇ ಕರೀತಾರೆ. ತುಳುನಾಡಿನಲ್ಲಿ ಆಯಾಯ ಸ್ಥಳಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದಷ್ಟು ದೈವಗಳಿರ್ತವೆ, ಆ ಸ್ಥಳಗಳನ್ನು ಕಾಪಾಡ್ತವೆ. ಇನ್ನು ನಾಗಸ್ಥಾನಗಳಿರ್ತವೆ, ಆ ಸ್ಥಳಗಳನ್ನು ರಕ್ಷಣೆ ಮಾಡುವಂಥ ನಾಗಸ್ಥಾನಗಳವಾಗಿರ್ತವೆ. ಸೊ ಈ ಥರ ಒಂದಷ್ಟು ದೈವಸ್ಥಾನಗಳು, ಕಟ್ಟೆಗಳು ಇಲ್ಲೂ ಇರುವಂಥದ್ದು. ಇದು ಬೈಕಾಡ್ತಿ ಈ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಸಾಕಷ್ಟು ನೀರಿನ ತೊರೆಗಳು, ತೋಡುಗಳು, ನಿಮಗೆ ಒಂದು ರೀತಿಯಲ್ಲಿ ಸ್ವರ್ಗನೇ ಕಾಣುತ್ತೆ, ಅಷ್ಟು ಖುಷಿಯಾಗುತ್ತೆ. ಒಂದು ಹೊಸ ಅನುಭವ, ಅಂದರೆ ಒಂದು ಬಾಲ್ಯವನ್ನು ಮತ್ತೆ ನೆನಪಿಸುವ, ಮತ್ತೆ ನಿಮ್ಮನ್ನು ಪ್ರಕೃತಿಯ ಮಡಿಲಿನಲ್ಲಿ ಮಕ್ಕಳನ್ನಾಗಿಸುವಂತಹ ಶಕ್ತಿ ಈ ಸ್ಥಳಗಳಿಗೆ ಇದೆ ಅಂತಲೇ ಅನಿಸುತ್ತೆ. ಆ ಮಟ್ಟಿಗೆ ಎಲ್ಲೋ ಒಂದು ಖುಷಿಯನ್ನು ಕೊಡಬಹುದಾದಂಥ ಶಕ್ತಿ ಈ ಪ್ರಕೃತಿ ಮಾತೆಗಿದೆ ಅಂತ ನಾನು ಯಾವಾಗಲೂ ನಂಬ್ತೀನಿ. ಹಾಗಾಗಿ ಜಗತ್ತಿನ ಯಾವುದೇ ಸಮಸ್ಯೆ ಇರಲಿ, ಆ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಒಂದಿದ್ದರೆ ಅದು ಖಂಡಿತವಾಗ್ಲೂ ಮತ್ತೆ ಪ್ರಕೃತಿ ಹತ್ರ ಮರಳಿ ಬರೋದು ಅಂತ ನನಗನ್ಸುತ್ತೆ. ಕರಾವಳಿ ಭಾಗದಲ್ಲಿ ಮಳೆ ಬಿದ್ದಾಗ ಈ ಕಲ್ಲಣಬೆಗಳು ಹುಟ್ಕೊಳ್ಳುವಂತಹದ್ದು ಬಹುತೇಕರಿಗೆ ಗೊತ್ತಿದ್ದೇ ಇರುತ್ತೆ. ಸೊ ನಾವು ನಿನ್ನೆ ಮಳೆ ಬಿದ್ದಿದ್ದರಿಂದ ಏನಾದರೂ ಕಲ್ಲಣಬೆ ಸಿಗಬಹುದಾ ಅಂತ ನೋಡ್ತಾ ಇದ್ವಿ ಅಷ್ಟೇ. ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ನೋಡಿಲ್ಲ ಅದನ್ನು. ಸೊ ಹಾಗಾಗಿ ಆ ಥರದ ಪ್ರಯತ್ನ ಏನಾದರೂ ಕಾಣಬಹುದಾ ಅನ್ನುವಂಥ ಕುತೂಹಲದಲ್ಲಿ ಹುಡುಕ್ತಾ ಇದ್ವಿ. ಆದರೆ ಸಿಗಲಿಲ್ಲ. ಯಾಕೆಂದರೆ ಮುಂಡ್ಲಿನಲ್ಲಿ ಬಹಳ ದಿನದ ಹಿಂದೆಯೇ ಮಳೆ ಬಿದ್ದಿದ್ದರಿಂದ ಅದು ಒಂದು ಸಲಕ್ಕೆ ಬಂದು ಹೋಗಿತ್ತಂತೆ. ಹಾಗಾಗಿ ನಮಗದು ಕಾಣೋದಕ್ಕೆ ಸಿಗಲಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾವು ಎಂಟೈರ್ ಫ್ಯಾಮಿಲಿ ಇಲ್ಲಿಗೆ ಬಂದಿದ್ದು. ನಾನು, ಶ್ರೀಕಾಂತ್, ನಮ್ಮ ಅತ್ತೆ ಆ್ಯಂಡ್ ನಮ್ಮ ದೈವದ ಮೂಲ ಕುಟುಂಬ ಎಲ್ಲರೂ ಕೂಡ ಸೇರ್ಕೊಂಡು ನಾವು ಅಲ್ಲಿಗೆ ಬಂದಿದ್ವಿ. ಇದೊಂದು ರೀತಿಲಿ ಒಂದು ಹೊಸ ರಿಫ್ರೆಶ್ಮೆಂಟೇ ಅಂತ ಹೇಳ್ಬಹುದು ನಮಗೆ. ಇಲ್ಲಿ ನೀವು ಕಾಣ್ತಾ ಇರೋದು ಇದು ಸ್ವರ್ಣ ನದಿಯ ಭಾಗ. ಈ ಸ್ವರ್ಣ ನದಿ ಇಡೀ ಉಡುಪಿ ಜಿಲ್ಲೆಯ ಜೀವನದಿ ಕೊನೆಗಿದು ಹೋಗಿ ಅರೇಬಿಯನ್ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟಿಕೊಳ್ಳುವ ಈ ನದಿ ಉಡುಪಿ ಜಿಲ್ಲೆಯ ಸಂಪೂರ್ಣ ಜನರಿಗೆ ಜೀವನಾಡಿ ಅಂತಲೇ ಹೇಳಬಹುದು. ಹಾಗಾಗಿ ಇಲ್ಲಿ ನಿಮಗೆ ಕಂಪ್ಲೀಟ್ ಶುದ್ಧವಾಗಿರುವಂತಹ ನೀರು ಸಿಗುತ್ತೆ. ನಾವು ಹೇಳ್ತೀವಲ್ಲ, ಕಾಡಿನ ಮಧ್ಯೆ ಸಿಗುವಂತಹ ನೀರುಗಳು ಎಷ್ಟು ಶುದ್ಧ ಮತ್ತು ಎಷ್ಟು ಔಷಧಿಯುಕ್ತವಾಗಿರುತ್ತೆ ಅಂತಂದರೆ ಅದು ಮನಸ್ಸಿಗೆ ಮತ್ತು ದೇಹಕ್ಕೂ ಯಾವಾಗಲೂ ಕೂಡ ಒಂದು ವಿಶೇಷವಾದ ಚೈತನ್ಯವನ್ನೇ ಕೊಡುತ್ತೆ ಅಂತ ಹೇಳಬಹುದು. ಮಳೆ ಬಿದ್ದಿದ್ದರಿಂದ ಒಂದು ಸ್ವಲ್ಪ ತುಂಬಿದೆ ನೀರು, ಆದರೆ ಇನ್ನೂ ಹೆಚ್ಚು ಮಳೆಗಾಲ ಇನ್ನೂ ಪ್ರಾರಂಭ ಆಗಿಲ್ಲ. ಮಳೆಗಾಲ ಪ್ರಾರಂಭ ಆದರೆ ಖಂಡಿತವಾಗ್ಲೂ ನಾವು ಇಲ್ಲಿಗೂ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ನೀರು ತುಂಬಿ ಹರಿತಾ ಇರುತ್ತೆ. ಬಟ್ ಒಂಥರ ದಟ್ಟ ಕಾನನದ ನಡುವೆ ಹರಿಯುವಂತಹ ನದಿ ಇದು. ಒಂದು ರೀತಿಲಿ ಒಂದು ಖುಷಿ ಆಗುತ್ತೆ ಇಲ್ಲಿಗೆ ನೀವು ಬಂದರೆ. ಹೇಗಿರುತ್ತೆ ಅಂದರೆ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಕಾಡು, ಒಂಥರ ಗುಡ್ಡಗಳು, ಜೊತೆಗೆ ನಡುವಲ್ಲಿ ತಣ್ಣಗೆ ಹರಿಯುವಂತಹ ನದಿ. ನಿಜವಾಗ್ಲೂ ಅದು ಅದ್ಭುತ ಅಂತಲೇ ಹೇಳ್ಬೋದು. ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಅತ್ತಿ ಮರ. ನಿಮಗೆ ಗೊತ್ತು, ಅತ್ತಿ ಮರ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪಾವಿತ್ರ್ಯತೆಯನ್ನು ಹೊಂದಿರತಕ್ಕಂತಹ ಮರ ಇದು. ಗುರು ದತ್ತಾತ್ರೇಯರ ಆವಾಸ ಸ್ಥಾನ ಅಂತ ಕೂಡ ಹೇಳ್ತಾರೆ.
ಅತ್ತಿ ಮರದ ಅತ್ತಿ ಹಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಉಗ್ರ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಮೇಲೆ ಕೈಗಳಲ್ಲಿ ಹಿರಣ್ಯಕಶಿಪುವಿನ ಏನು ಕರುಳಿನಲ್ಲಿದ್ದಂಥ ನಂಜು ಕೈಗಳಿನ ಉಗುರಿಗೆ ತಾಗಿ ಅದು ನಂಜೇರುತ್ತಂತೆ. ಆಗ ಸಾಕ್ಷಾತ್ ಲಕ್ಷ್ಮೀದೇವಿ ಈ ಅತ್ತಿ ಮರದ ಹಣ್ಣುಗಳನ್ನು ತಗೊಂಡು ಬಂದು ಉಗ್ರ ನರಸಿಂಹನ ಉಗುರುಗಳಿಗೆ ಚುಚ್ಚುತ್ತಾಳಂತೆ. ಸೊ ಆಗ ತಣ್ಣಗಾಗ್ತಾರಂತೆ. ಹಾಗಾಗಿ ಲಕ್ಷ್ಮೀದೇವಿ ಮತ್ತು ನರಸಿಂಹಸ್ವಾಮಿ ಅತ್ತಿ ಮರಕ್ಕೆ ಒಂದು ವಿಶೇಷವಾಗಿರುವಂತಹ ವರವನ್ನು ಕೂಡ ಪ್ರದಾನ ಮಾಡ್ತಾರಂತೆ. ನಾನೀಗ ಕೈಯಲ್ಲಿ ಹಿಡ್ಕೊಂಡಿರೋದು ಅದೇ ಅತ್ತಿ ಮರದ ಹಣ್ಣನ್ನು. ಈ ಹಣ್ಣನ್ನು ತಿಂತಾರೆ, ಆದರೆ ಈಗ ಅದು ಹುಳ ಬಿದ್ದಿದ್ದು ತುಂಬ ಸಿಗೋದು ಬಹಳ ಕಡಿಮೆ ಅತ್ತಿ ಮರದ ಹಣ್ಣುಗಳು. ಯಾಕಂದರೆ ಬಂದ ತಕ್ಷಣಕ್ಕೆ ಅದು ಹಣ್ಣಾದ ತಕ್ಷಣ, ಅದು ರೆಡ್ ಆದ ತಕ್ಷಣ ಯಾವುದಾದ್ರೂ ಒಂದಷ್ಟು ಹುಳುಗಳು ಬಂದು ಅದನ್ನು ತಿಂದು ಬಿಡ್ತವೆ. ಇದು ಬಹುಶಃ ಸಾಮಾನ್ಯವಾಗಿ ಇವತ್ತಿನ ನಗರ ಜೀವನದ ನಾಗಾಲೋಟದಲ್ಲಿ ಓಡಾಡ್ತಾ ಇರುವಂಥವರಿಗೆ ಸಿಗೋದೇ ಇಲ್ಲ ಅಂತಲೇ ಹೇಳಬಹುದು. ನೀವು ನೋಡಬಹುದು ಎಷ್ಟು ಹಚ್ಚ ಹಸಿರಿಂದ ತುಂಬಿದೆ ಈ ಊರು ಅಂದರೆ. ಮುಂಡ್ಲಿ ಅನ್ನೋದೊಂದು ತುಂಬ ಪುಟ್ಟ ಗ್ರಾಮ, ಅತ್ಯಂತ ಚಿಕ್ಕ ಗ್ರಾಮ ಅಂತಲೇ ಹೇಳಬಹುದು. ಇಲ್ಲಿನ ಜನಜೀವನ ಕೂಡ ಹಾಗೇ ಸಂಪೂರ್ಣವಾಗಿ ಕೃಷಿಯ ಮೇಲೇ ಅವಲಂಬಿತವಾಗಿರೋದು. ಈ ಪ್ರಕೃತಿಯ ನಡುವಲ್ಲೇ ತಲೆತಲಾಂತರಗಳಿಂದ ನಮ್ಮ ಕುಟುಂಬದ ದೈವಗಳು ನೆಲೆ ನಿಂತಿರುವಂತಹದ್ದು. ನಮ್ಮ ಹಿರಿಯರು ಆರಾಧನೆ ಮಾಡ್ಕೊಂಡು ಬಂದಿರುವಂತಹ ವರ್ತೆ, ಕಲ್ಕುಡ ಮತ್ತು ಪಂಜುರ್ಲಿಯ ದೈವಸ್ಥಾನ ಈಗ ನೀವು ನೋಡ್ತಾ ಇರುವಂತಹದ್ದು. ಕೊನೆಗೆ ನಾವು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸಿಕೊಂಡು ಒಂದಷ್ಟು ಕಿಸ್ಕರ್ ಹಣ್ಣು, ಕಾಡಿನ ಹಣ್ಣುಗಳನ್ನೆಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹಿಡ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ. ಇದಿಷ್ಟು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗ್ನ ಮೂಲಕ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ನಾನು. ಧನ್ಯವಾದ. ಇವತ್ತಿನಿಂದ ನನ್ನ ಪ್ರತಿ ವ್ಲಾಗ್ನ ಕೊನೆಯಲ್ಲಿ ಕನ್ನಡ ಸೊಬಗು ಅನ್ನುವಂತಹ ಕನ್ನಡದ ವಿಶಿಷ್ಟತೆಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ವಿಭಿನ್ನ ಪ್ರಯೋಗವನ್ನು ಮಾಡಲಾಗುತ್ತೆ. ಹಾಗಾಗಿ ಇವತ್ತು ಕನ್ನಡ ಸೊಬಗಿನಲ್ಲಿ ಒಂದು ವಸ್ತುವಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದನ್ನು ನೀವೆಲ್ಲರೂ ನೋಡೇ ಇರ್ತೀರ. ಇದನ್ನು ಟ್ಯೂಬ್ಲೈಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಯಾರಿಗಾದ್ರೂ ಬೈಬೇಕಂದ್ರೂ ಕೂಡ, ಯಾರಾದರೂ ಪೆದ್ರಿದ್ರೆ ಅವರನ್ನು ಏನು ಟ್ಯೂಬ್ಲೈಟ್ ಥರ ಆಡ್ತೀಯಾ ಅಂತ ಕೂಡ ನಾವೆಲ್ಲ ಬೈಯೋದಿದೆ. ಆದರೆ ಈ ಟ್ಯೂಬ್ಲೈಟ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಕನ್ನಡದಲ್ಲಿ ಟ್ಯೂಬ್ಲೈಟ್ಗೆ ಕೊಳವೆ ದೀಪ ಅಂತ ಕರೀತಾರೆ, ಬೆಳ್ಗೊಳವೆ ಅಂತ ಕೂಡ ಹೇಳ್ತಾರೆ, ಪ್ರತಿದೀಪಕ ಅಂತ ಕೂಡ ಕರೀತಾರೆ ಮತ್ತು ನಳಿಕಾ ದೀಪ ಅಂತ ಕೂಡ ಕರೀತಾರೆ. ಇದು ಟ್ಯೂಬ್ಲೈಟ್ಗೆ ಕನ್ನಡದಲ್ಲಿ ಕರೆಯುವ ಹೆಸರು. ಬಹುತೇಕರಿಗೆ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ತೇನೆ. ಯಾರಿಗಾದ್ರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನಿಮಗೆ ಯಾವುದಾದ್ರೂ ಕನ್ನಡದ ಪದಗಳ ಬಗ್ಗೆ ಅನುಮಾನಗಳಿದ್ದಲ್ಲಿ, ಉತ್ತರ ಗೊತ್ತಿಲ್ಲದೆ ಇದ್ದಲ್ಲಿ, ಯಾವುದಾದ್ರೂ ಪದಗಳ ಬಗ್ಗೆ ಉತ್ತರ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಇದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನನಗೆ ಅದರ ಬಗ್ಗೆ ಯಾವುದಾದ್ರೂ ಜ್ಞಾನ ಇದ್ದರೆ ಖಂಡಿತವಾಗ್ಲೂ ನಾನು ನನ್ನ ಮುಂದಿನ ವ್ಲಾಗ್ಗಳಲ್ಲಿ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದ.